ಹಾಯ್ ಹಲೋ ವೆಲ್ಕಮ್ ಟು ಶೈಲುಪುನಿ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಾನು ಹೊಸ ರೆಸಿಪಿ ಹಾಕ್ತಿರ್ತೀನಿ, ಅದು ಈಸಿಯಾಗಿರೋ ರೆಸಿಪಿ ಹಾಕ್ತಿದ್ದೀನಿ. ಟ್ರೈ ಮಾಡಿ, ಒಂದೊಂದು ಕಮೆಂಟ್ ಹಾಕ್ತಾಯಿರಿ, ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಫುಲ್ ವೀಡಿಯೋ ನೋಡಿ. ಈಸಿಯಾಗಿ ನಾನೊಂದು 15 ಮಿನಿಟ್ಸಲ್ಲಿ ಆಗುವಂಥ ಪದಾರ್ಥಗಳನ್ನೇ ಜಾಸ್ತಿ ಮಾಡೋದು, ಯಾಕಂದರೆ ಈಸಿ ಆಗಬೇಕು. ಯಾರಿಗೆ ಆದರೆ ಈ ಕಾಲದಲ್ಲಿ ಟಫ್ ಆಗಿರೋದಂತ ಅಷ್ಟಿಷ್ಟ ಆಗಲ್ಲ. ನೋಡಿ ಎಷ್ಟು ಸ್ಪೈಸಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತಂದರೆ ಅಷ್ಟೇ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಾನು ಇಲ್ಲೊಂದು 4 ಕ್ಯಾರೆಟ್ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಸಕ್ಕರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಿಹಿ ತಕ್ಕಂಗೆ, ಜೀರಿಗೆ, ತುಪ್ಪ. ನನಗೆ ಗೋಡಂಬಿ ಇಷ್ಟ ಇಲ್ಲ, ಹಾಗಾಗಿ ಸೂರ್ಯಕಾಂತಿ ಬೀಜ ಹಾಕ್ಕೊಂಡಿದ್ದೀನಿ ಜಾಸ್ತಿ, ಮತ್ತು ಹಾಲು ಸ್ವಲ್ಪ ಸಾಕು. ಹಾಲು ಜಾಸ್ತಿ ಏನು ಬೇಕಾಗಿರಲ್ಲ, ಕ್ಯಾರೆಟ್ ಬೇಯೋಷ್ಟಾದರೆ ಸಾಕು. ನಾನಿಲ್ಲಿ 2 ಏಲಕ್ಕಿ ತೊಗೊಂಡಿದ್ದೀನಿ ಅಷ್ಟೇ. ಸಕ್ಕರೆನೂ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ. ಇದು ಕ್ಯಾರೆಟು ಸ್ವಲ್ಪ ಸಿಹಿ ಇತ್ತು ಅಂದರೆ ಸ್ವಲ್ಪ ಸಿಹಿ ಕಮ್ಮಿ ಹಾಕ್ಕೊಳ್ರಿ. ತುಪ್ಪ ಮಾತ್ರ ಮ್ಯಾಂಡ್ರೇಟ್ರಿ, ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಇದು ಮಾಮೂಲಿ ತುಪ್ಪದಲ್ಲಿ ಮಾಡಿದ್ರೆ ಆಲ್ಮೋಸ್ಟ್ ಚೆನ್ನಾಗಿರೋದು, ಎಣ್ಣೆಲಿ ಮಾಡಿದ್ರೆ ಅಷ್ಟಾಗೇನು ಚೆನ್ನಾಗಿರಲ್ಲ. ಟೇಸ್ಟು ಅಷ್ಟೇ ಸೇಮ್ ಬೇಕ್ರಿ ಸ್ಟೈಲಲ್ಲಿ ಟೇಸ್ಟ್ ಸಿಗಲ್ಲ. ಹಾಗಾಗಿ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ, ಸೂರ್ಯಕಾಂತಿ ಬೀಜ ಹಾಕ್ಕೊಂಡಿದ್ದೀನಿ, ಮತ್ತು ದ್ರಾಕ್ಷಿ, ಒಂದೇ ಒಂದು ಗೋಡಂಬಿ ಹಾಕ್ಕೊಂಡಿದ್ದೀನಿ. ನನಗೆ ಯಾಕೋ ಗೋಡಂಬಿ ಇಷ್ಟ ಆಗಲ್ಲ, ಹಾಗಾಗಿ ನಾನು ಈ ಬೀಜ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಗೋಡಂಬಿ ಬೀಜನೂ ಹಾಕ್ಕೊಬೋದು, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ. ಈ ಥರ ಕುಂಬಳಕಾಯಿ ಬೀಜ ಯಾವ ಸಿಗುತ್ತೋ ಅದೆಲ್ಲ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ನೀವು ಯೂಸ್ ಮಾಡಿರಿ. ಒಟ್ಟಿನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಯಾಕಂದರೆ ಸಿಹಿಯಲ್ಲಿ ಆಲ್ಮೋಸ್ಟ್ ಎಲ್ಲ ತುಪ್ಪ ಹಾಕ್ಕೊಂಡ್ರೇ ಚೆನ್ನಾಗಿರೋದು. ನಾನು ತುಪ್ಪದ ಪರ್ಸನ್ ಅಲ್ಲ, ಆದ್ರೂ ತುಪ್ಪದಲ್ಲಿದ್ರೇ ಇದು ಚೆನ್ನಾಗಿರೋದು. ನೀವು ಒಮ್ಮೆ ಟ್ರೈ ಮಾಡಿರಿ, ಈಸಿಯಾಗಿರುತ್ತೆ. ಬಟ್ ಬೇಕ್ರಿಯಲ್ಲಿ ಹೋಗಿ ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ಇರುತ್ತೆ, ಸ್ವೀಟ್ ಅನ್ನೋದು ಸ್ವಲ್ಪ ಜಾಸ್ತಿ ಬೇಕ್ರಿಗಳಲ್ಲಿ. ಅದಕ್ಕೆ ನಾವು ಈಸಿಲಿ ಮನೆಯಲ್ಲಿ ಬ್ಯಾಚುರಲ್ ಆದರೂ ಅಷ್ಟೇ ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಲ್ವಾ, ಬೇಗ ಮಾಡ್ಕೊಬೋದು. ಇದು ತುಪ್ಪದಲ್ಲೇ ಒಂದು ಸ್ವಲ್ಪ ಹುರ್ಕೋಬೇಕು. ನಾನು ಇದನ್ನು ಸ್ವಲ್ಪ ಹಾಕ್ಕೊತೀನಿ. 4 ಕ್ಯಾರೆಟ್ ತೊಗೊಂಡಿರೋದು, ಸ್ವಲ್ಪ ಮಾಡೋಣ ಅಂತ. ಅದು ನಮ್ಮ ಮನೇಲಿ ಆಲ್ಮೋಸ್ಟ್ ಒಂದು ಸಲಕ್ಕೆ ಮುಗಿದೋಯ್ತು, ಇನ್ನೊಂದು ಸ್ವಲ್ಪ ಮಾಡಿದ್ರು ಆಗಿರೋದು ಅಂದ್ಕೊಂಡೆ. ಬಟ್ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ರಿ. ಅದರಲ್ಲೇ ಉರಿಬೇಕಷ್ಟು, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಒಟ್ಟಲ್ಲಿ ಅಂದರೆ ಇದು ಬೇಕ್ರಿಯಲ್ಲಿ ಏನಂದರೆ ಸ್ವಲ್ಪ ಫುಲ್ಲು ಮೆತ್ತಗಾಗಿರೋ ಸಿಗುತ್ತೆ. ಬಟ್ ಅಂದರೆ ನಾನು ಮಾಡೋದೇನೆಂದರೆ ಸ್ವಲ್ಪ ಕ್ಯಾರೆಟ್ ಇದ್ದರೆ ತಿನ್ನೋ ಟೇಸ್ಟ್ ಅವಾಗ ಸಕ್ಕತ್ತಾಗಿ ಗೊತ್ತಾಗುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ. ತೀರಾ ಮಾಡ್ಕೊಂಡ್ರೆ ಸೇಮ್ ಹಲ್ವಾ ಥರ ಆಗಿಬಿಡುತ್ತೆ, ಹಾಗಾಗಿ ನಂಗೆ ಹಲ್ವಾ ಥರ ಇದ್ದರೆ ಇಷ್ಟ ಆಗಲ್ಲ. ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ, ಆಯಿತಾ? ಆಮೇಲೆ ಟ್ರೈ ಮಾಡಿ, ಇಲ್ಲ ಅಕ್ಕ ಹಲ್ವಾ ಥರನೇ ಇದ್ದರೆ ಚೆನ್ನಾಗಿರುತ್ತೆ ಅಂದರೆ ಒಂದು ಸಲ ಟ್ರೈ ಮಾಡೋಣ. ಬಟ್ ನನಗಿದು ನಾನು ತುಂಬ ವರ್ಷದಿಂದ ಮಾಡ್ತಿದ್ದೀನಿ, ನಂಗೆ ಹಿಂಗೆ ಇಷ್ಟ ಆಯಿತು. ಹಾಗಾಗಿ ಸ್ವಲ್ಪ ಕ್ಯಾರೆಟ್ ಅಂದರೆ ಒಂದು ಸ್ವಲ್ಪ ಮುಳುಗೋವರೆಗೂ ಹಾಕಿದ್ರೆ ಸಾಕು. ಹಾಲು ನನಗೆ ಬೇಡ ಅನ್ನೋರು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾವು ಹಾಲು ಒಬ್ಬೊಬ್ರು ಯೂಸ್ ಮಾಡಲ್ಲ ಹಾಲು, ಹಾಗಾಗಿ ನಮಗಿಲ್ಲ ಹಾಲು ಬೇಡ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಬೇಯಬೇಕು ಇದರಲ್ಲಿ, ಹಾಲಲ್ಲೇ ಆಗಲಿ ನೀರಲ್ಲಾಗಲಿ ಸ್ವಲ್ಪ ಬೇಯಬೇಕು. ನಾನು ಮುಚ್ಕೊಬಿಡ್ತೀನಿ, ಪ್ಲೇಟ್ ಮುಚ್ಚಿದ್ದೀನಿ. ಈಗ ಓಪನ್ ಮಾಡಿ ನೋಡಿರಿ, ಸ್ವಲ್ಪ ನೀರೆಲ್ಲ ಇದು ಹಾಲೆಲ್ಲ ಹೀರ್ಕೊಂಡಿದೆ ನೋಡಿ. ನೀವು ನೀರು ಹಾಕಿದ್ರೂ ಅಷ್ಟೇ ಸ್ವಲ್ಪ ಹೀರ್ಕೊಳ್ಳೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಈಗ ನಿಮ್ಗೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಒಂದು ಸ್ವಲ್ಪ ಫಸ್ಟ್ ಹಾಕ್ಕೊಳ್ಳಿ, ಆಮೇಲೆ ಮಿಕ್ಸ್ ಮಾಡಿಕೊಂಡು ಇನ್ನಷ್ಟು ಸ್ವಲ್ಪ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಸಾಕು. ನಾನು ಸ್ವಲ್ಪ ಸೈಡ್ಗೆ ಇಟ್ಕೊಂಡಿದ್ದೀನಿ ನೋಡಿರಿ. ಇದರಲ್ಲಿ ಒಂದು 4 ಕ್ಯಾರೆಟ್ ಅಂದರೆ ಒಂದು 5 ಸ್ಪೂನು ಹಾಕ್ಕೊಂಡಿದ್ದೀನಿ ಇದು ಸಕ್ಕರೆ. ನೀವು ಅದ್ರ ಮೇಲೆ ಬೇಸ್ ಮೇಲೆ ಹಾಕ್ಕೋಬೋದು, ಜಾಸ್ತಿ ಏನು ಬೇಕಾಗಿರಲ್ಲ. ನಾನು ಹೇಳೋದೇನೆಂದರೆ ಸ್ವಲ್ಪ ಸಕ್ಕರೆ ಕಮ್ಮಿ ಇದ್ದರೆ, ತುಪ್ಪ ಹಾಕಿರ್ತೀವಲ್ಲ, ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಅದೊಂದು ಮೇಂಟೈನ್ ಮಾಡಿಕೊಳ್ರಿ, ಯಾಕಂದರೆ ತುಪ್ಪನೂ ಜಾಸ್ತಿ ಹಾಕಿ ಸಕ್ಕರೆನೂ ಜಾಸ್ತಿ ಆಗಿದ್ರೆ ಸ್ವಲ್ಪ ಜಾಸ್ತಿ ತಿನ್ನೋಕ್ಕಾಗಲ್ಲ ಅನ್ನೋ ಉದ್ದೇಶ ಅಷ್ಟೇ ನಂದು. ಈಗ ಒಂದು 2 ಏಲಕ್ಕಿ ತೊಗೊಂಡಿದ್ದೆಲ್ಲ ನಾನು ಜಜ್ಜಿಬಿಟ್ಟು ಹಾಕ್ಕೊತಿದ್ದೀನಿ ನೋಡಿ ಇಲ್ಲಿ. ನೋಡಿ ಇಲ್ಲಿ ಆಗಿದೆ ಎಲ್ಲ. ಸಕ್ಕರೆ ಇವಾಗ ಅದು ಬಿಟ್ಕೊಂಡು ಅದರಲ್ಲೂ ಒಂದು ಸ್ವಲ್ಪ ಬೇಯುತ್ತೆ. ಈಗ ಮುಚ್ಕೊಬಿಟ್ರೆ ಒಂದು 5 ನಿಮಿಷ ಮುಚ್ಚಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಅದು ನೀವು ಓಪನ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ, ಎಲ್ಲ ಹೀರ್ಕೊಂಡಿದೆ, ಸಕ್ಕರೆ ಎಲ್ಲ ಬಂದು ಮೆಲ್ಟಾಗಿ ಹೀರ್ಕೊಂಡಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಸ್ಟವ್ ಕ್ಲೋಸ್ ಮಾಡಿದ್ರೆ ಸಾಕು. ಒಟ್ಟಲ್ಲಿ ಒಂದು ಸಲ ಮಾಡ್ಕೊಂಡು ತಿನ್ನಿರಿ. ಇನ್ನೊಂದು ಸಲ ಕ್ಯಾರೆಟ್ ಸಿಕ್ಕಿದ್ರೆ, ಇವಾಗ ಆಲ್ಮೋಸ್ಟ್ ಸ್ವಲ್ಪ ಜನ ಕ್ಯಾರೆಟು ತಿನ್ನಲ್ಲ, ಪಲ್ಯ ಮಾಡಿದ್ರೂ ತಿನ್ನಲ್ಲ, ನಮ್ಮ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ನಾನು ಈ ಥರ ಮಾಡೋದೇ ಸ್ವಲ್ಪ ಜಾಸ್ತಿ. ಕ್ಯಾರೆಟೆಲ್ಲ ಒಂದು ಸಲ ಗ್ಯಾದರ್ ಮಾಡಿ ಇಟ್ಕೊಂಡು ಈ ಥರ ಮಾಡ್ತೀನಿ. ತರಕಾರಿ ತಂದಾಗೆಲ್ಲ ನಮ್ಮ ಮನೆಯವ್ರು 2 3 ತರ್ತಾ ಇರ್ತಾರೆ, ಹಾಗಾಗಿ ಆವಾಗ ಈ ಥರ ಮಾಡ್ತೀನಿ. ನಂಗೆ ಇದರಲ್ಲಿ ಅದೇ ಇಲ್ಲಿ ಗೋಡಂಬಿಗಿಂತ ಈ ಥರ ಬೀಜ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಾಮೂಲಿ ಲಡ್ಡುಗಳು ಟೇಸ್ಟ್ ಕೊಟ್ಟಂಗೆ ಕೊಡುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿರಿ, ಅವಾಗ ನನಗೂ ಯೂಸ್ ಆಗುತ್ತೆ ಅಲ್ವಾ. ಬಟ್ ನೋಡ್ತಿದ್ದೀರಾ, ಲೈಕ್ ಮಾಡ್ತಿಲ್ಲ, ಲೈಕ್ ಮಾಡಿರಿ ಅಲ್ಲ, ನನಗೂ ಒಂದು ಖುಷಿ ಆಗುತ್ತೆ. ಪರವಾಗಿಲ್ಲ, ನಾನು ರೆಸಿಪಿ ಇಷ್ಟು ಚೆನ್ನಾಗಿ ನೋಡಿದ್ದಾರೆ ಅಂತ. ಬಟ್ ಯಾವ ಊರಿಂದ ನೋಡಿದ್ದೀರ ಅನ್ನೋದನ್ನು ಕಮೆಂಟ್ ಮಾಡಿ, ಓಕೆನಾ? ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದಾರೆ ಅಂತಂದ್ರೂ ನನಗೆ ಗೊತ್ತಾಗುತ್ತೆ.
ಬನ್ನಿ ಹಾಗಾದರೆ ಸರ್ವ್ ಮಾಡೋಣ. ಲಾಸ್ಟಲ್ಲಿ ಬೀಜ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದ್ದರೆ ಸಖತ್ ಟೇಸ್ಟ್ ಎಮ್ಮಿಯಾಗಿ ಆರಾಮಾಗಿ ಸ್ವೀಟಾಗಿರುತ್ತೆ. ಹೆವಿ ಸ್ವೀಟ್ ಇರಲ್ಲ, ನೀವು ಅದನ್ನು ನೋಡ್ಕೊಳ್ಳಿ ಒಂದ್ಸಲ ಬೇಕಾದರೆ. ಹೆವಿ ಸ್ವೀಟ್ ಇರಲ್ಲ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು, ಬಾಯ್.